ಹಲೋ, ಯಾರು? ನಾನ್ ಕಣೆ ಲಸ್ಮಕ್ಕ, ಭಾಗ್ಯಮ್ಮ. ಎಲ್ಲ ಇದೀಯಾ? ಎಲ್ಲ ಇದೀಯಾ ಅಂದ್ರೆ ಇನ್ನೆಲ್ಲಿರೋಣ ಮಾಂತಾಗಿ ನಿಂತಿದ್ದೀನಿ. ಯಾಕೆ ಫೋನ್ ಮಾಡಿದ್ದೆ ಹೇಳಿ ಇವಾಗ? ಇಲ್ಲ ಜಲ್ ಬಾ ಇಲ್ಲಿ ಉಸ್ರಂಗಜ್ಜರ್ ಮಂತಕ್ಕೆ ಬಾರಿ ಲಸ್ಮಕ್ಕ, ಜಲ್ದು ಉಸ್ರಂಗಜ್ಜರ್ ಮಂತಕ್ಕ. ಯಾಕೆ? ಯಾಕೆಂದ್ರೆ ಸೀರೆ ಕೊಡ್ತಾ ಇದಾರೆ ಕಣೆ ಎಲ್ಲಾರ್ಗುನು, ಬಾ ಜಲ್ದು. ಅದಕ್ಕೆ ನೀನು ಬತ್ತಿ ಅಂತ ಹೇಳಿ ನಾನು ಫೋನ್ ಮಾಡಿದೆ. ಮಸ್ತಾಗೈದ ನಮ್ಮೂರು ರೆಂಗುಸ್ರಿ ಎಲ್ಲಾರು, ಬರ್ರಿ ಜಲ್ದು. ಸೀರೆನಾ? ಯಾರು ಕೊಡ್ತಾ ಇರೋದು ಸೀರೆನಾ? ಅಯ್ಯೋ, ಇವಾಗ ಎಲೆಕ್ಷನ್ ಬಂತಲ್ವೇನಿ, ಅದಕ್ಕೆ ಎಲೆಕ್ಷನರು ಎಲ್ಲರಿಗೂ ಸೀರೆ ಅಂತ ಇದಾರೆ. ಮಸ್ತಾಗಿ ಬಂದಿದ್ದಾರೆ ಹೆಂಗಸರು, ಬಾರಿ ಜಲ್ದು ತಿರ್ ಖಾಲಿ ಆಗ್ತವೆ. ಏನು ಎಲೆಕ್ಷನ್ ಸೀರೆ ಅಂತ ಇದ್ದಾರೆ? ಹ್ಞೂ ಕಣೆ ಲಸ್ಮಕ್ಕ, ಎಲ್ಲರಿಗೂ ಕೊಡ್ತಾ ಇದಾರೆ ಎಲ್ಡೆಲ್ಡು. ಬಾ ಜಲ್ದು. ಅಯ್ಯೋ, ಎಲೆಕ್ಷನ್ ಸೀರೆ ಯಾವಳಿಗೆ ಬೇಕಾಗೈತಿ? ಯೋಸು ಎಲ್ಡೆಡ್ ಕೊಡ್ತಾ ಇದಾರ. ನಿನಗೊಂದು ನಿಮ್ಮ ಅತ್ತಿಗೊಂದ? ಇಸ್ಕೊಂಬಾರಮ್ಮ ನೀನೇನು, ನಮ್ಗೇನು ಬ್ಯಾಡ. ನಾವು ಅವ್ರ ತಗೆ ಸೀರೆ ಇಸ್ಕೊಂಬನ. ನಾವು ಸೀರೆ ಇಸ್ಕೊಂಡಿರೋನು ಅಯ್ಯಪ್ಪ ಸೋಲನ ಎಲೆಕ್ಷನ್ನಾಗೆ. ಆಮೇಲೆ ನಾವೆಲ್ಲ ಅವ್ರು ಕೊಟ್ಟಿರೋ ಸೀರೆ ಉಟ್ಕೊಂಡು ಹೋಗಿರ್ತೀವಿ, ಬಸ್ ಸ್ಟ್ಯಾಂಡ್ನಾಗೆಲ್ಲ ನಿಂತಿರ್ತೀವಿ. ಅಯ್ಯಪ್ಪ ನಮ್ಮನ್ನು ನೋಡಿ, ನೋಡು ಈ ಅಮ್ಮ ನಮ್ಮ ಸೀರೆ ಉಡ್ಸಿ ಇಸ್ಕೊಂಡು ಉಟ್ಕೊಂಡು ಊರು ಸುತ್ತರಿತೈತಿ, ನಮಗೆ ಓಟೆ ಹಾಕಿಲ್ಲ ಅಂತ ಹೇಳಿ ಬೈಕೊಂಡು ಓಡಾಡ್ತಾನೆ. ಯಾಕೆ ಬೇಕಮ್ಮ ಅವೆಲ್ಲನ? ಬರೀ ಹಂಗೆ ಬೈಕೊಂಡು ಓಡಾಡಿದ್ರೆ ಪರವಾಗಿಲ್ಲ, ಏನಾದ್ರೂ ನಮ್ಮ ತಕ್ಕ ಬಂದು ಏನಮ್ಮ ಹಿಂಗೆ ಮನ ಮರ್ಯಾದೆ ಇಲ್ವೇ? ನನ್ನ ತಗೆ ಸೀರೆ ಇಸ್ಕೊಂಡು ನನಗೆ ಓಟೆ ಹಾಕಿಲ್ಲ, ಮೊದಲು ನನ್ನ ಸೀರೆ ಬಿಚ್ಕೊಡು ಅಂತಂದ್ರೆ ಆವಾಗ ನಾನೇನು ಮಾಡೋಣ? ಬಸ್ ಸ್ಟ್ಯಾಂಡ್ನಾಗೆ ಬೇಡ ಕಣಮ್ಮ, ಮರ್ಯಾದೆ ಕಳ್ಕೊಂಬತ್ಕಿನ್ನ ಸೀರೆ ಇಸ್ಕೊಂಬಂಗೆ ನಮಗೆ ಯಾರಿಗೆ ಬೇಕು ಅವ್ರಿಗೆ ಹಾಕದೆ ಒಳ್ಳೇದು. ನಿನಗೆ ಬೇಕು ಅಂದರೆ ನೀನು ಇಸ್ಕೊಂಬ, ನನಗೇನು ಬೇಡಮ್ಮ. ನನ್ನ ಗಂಡ ಕೊಡ್ಸಿರವೆ ಸೀರೆ ಮಸ್ತಾಗಿದ್ದಾವೆ, ಅವನು ಹುಡ್ಕೊಂಬಕ್ಕೆ ನನಗೆ ಟೈಮ್ ಇಲ್ಲ. ಇನ್ನು ಎಲೆಕ್ಷನ್ ಸೀರೆ ಯಾವಳಿಗೆ ಬೇಕಾಗೈತಿ? ಇಸ್ಕೊಂಡ ನೀನು? ಇಸ್ಕೊಂಬ. ಲಕ್ಷ್ಮೀದ ಅಕ್ಕ ಏನೋ ಎಲೆಕ್ಷನ್ ಸೀರೆಗೆ ಕೊಡ್ತಾ ಇದಾರಂತ. ಹ್ಞೂ ಕಣೆ ಬಾನು, ಭಾಗ್ಯಂ ಫೋನ್ ಮಾಡಿದ್ಲು, ಹೋಗ್ಯವಳಂತೆ ಅವ್ರ ಹತ್ರ ಕರ್ಕೊಂಡು. ಎರಡೆರಡು ಸೀರೆ ಕೊಡ್ತಾ ಇದಾರಂತೆ ಎಲೆಕ್ಷನರು, ಬಾರಿ ನೀನು ಲಸ್ಮಕ್ಕ ಅಂತ ಹೇಳಿ ಫೋನ್ ಮಾಡಿದ್ಲು. ಯಾವಳಿಗೆ ಬೇಕಾಗೈತಿ? ಅವರು ಅವೆಂತ ಹೋಗ 200 ರೂಪಾಯಿ 300 ರೂಪಾಯಿ ಒಂದೊಂದು ಸೀರೆ ಕೊಡ್ತಾರೆ. ಆಮೇಲೆ ಓಟ್ ಹಾಕ್ಲಿಲ್ಲ ಅಂತಂದ್ರೆ ಎಲ್ಲನ ಸಿಕ್ಕಿದಾಗ ಏನಮ್ಮ ನಮ್ಮ ಸೀರೆ ಇಸ್ಕೊಂಡು ನಮ್ಗೆ ಓಟ್ ಹಾಕಿಲ್ಲ ದೇವನ ಅಂತ ಮೊದಲು ಬಿಚ್ಕೊಡು ನಮ್ಮ ಸೀರೆನ ಅಂತಂದ್ರೆ ನಾನು ಎಲ್ಲಿ ಹೋಗೋಣ? ಆಮೇಲೆ ಅದಕ್ಕೇನೆ ಸೀರೆನೂ ಬೇಡ ಏನು ಬೇಡ ಕಂತಾಯಿ, ನೀನೇ ಇಸ್ಕೊಂಬ ಅಂತ ಹೇಳಿದೆ. ಹೇಳತ್ಲಾಗಿ ಅವ್ರ ಸೀರೆ ಎಷ್ಟು ದಿನ ಬತ್ತವ? ಅವು 2 ದಿವಸನೂ ಬರಲ್ಲ, ನೀರಕ್ಕೆ ಹಾಕಿರೆ ಅಲ್ಲ ಎಲ್ಲನ ಸುಕ್ ಕಟ್ತಂಗೆ ಆಗ್ತವೆ ಅಂತ. ಸೀರೆ ಇಸ್ಕೊಂಡ್ರು ಒಂದೇ ಬಿಟ್ರು ಒಂದೇ, ಅದಕ್ಕೆ ನಾನು ಬರಲ್ಲ ಅಂತ ಹೇಳಿದೆ. ಅಲ್ಲ ಕಣೆ ಲಸ್ಮಕ್ಕ, ಇವಾಗ ಯಾವ ಎಲೆಕ್ಷನ್ ಬಂದೈತಿ ಸೀರೆ ಹಂಚಕ್ಕೆ? ಅಯ್ಯೋ ತಗೊಳಮ್ ತಾಯಿ, ಅವಾಗ ಯಾವಾಗಲೂ ಎಲೆಕ್ಷನ್ ಮಾಡಿರಲ್ಲ, ಆವಾಗ್ಲೂ ಸೀರೆ ಹಂಚಿ ಅಂತ ಹೇಳಿ ಕೊಟ್ಟು ಹೋಗಿದ್ರು. ಆ ಸೀರೆನೂ ಒಂದ್ಸಲ ಹುಡ್ಕೊಂಡು ನೀರಕ್ಕೆ ಹಾಕಿನಮ್ಮ. ಅಯ್ಯಯ್ಯಪ್ಪ, ಒಳ್ಳೆ ಮಸಿ ಬಡ್ಡೆ ಆದಂಗಾತು. ಮಸಿ ಬಟ್ಟೆಗೆ ಹಾಕ್ಕೊಂಡ್ಲು ನನ್ನ ಸಾಸಿ. ಅಯ್ಯೋ, ಅಂತ ಸೀರೆ ಕೊಡೋದ್ಕಿನ ಸುಮ್ಮನಿರೋದು ವಾಸ್ಯಮ್ಮ. ನಾವು ಸೀರೆ ಕೊಟ್ವಿ, ನಮಗೆ ಓಟಿ ಹಾಕ್ಲಿಲ್ಲ ಅಂತ ಹೇಳಿ ಬೈಕೆಮ್ಮ ಕೊಟ್ಟೋಗ್ತಾರೇನಪ್ಪ ಎಲೆಕ್ಷನರ್. ಅಯ್ಯಯ್ಯ ಥೂ. ನೆಕ್ಸ್ಟ್ ಮಂತ್ MP ಎಲೆಕ್ಷನ್ಗೆ ಐತೆ, ಅದು ನಿಮ್ಗೆ ಗೊತ್ತಿಲ್ವಾ? ಅದಕ್ಕೆ ಎಲ್ಲ ಕಡೆ ಸೀರೆ ಕುಕ್ಕರು ಅದು ಇದು ಅಂತ ಹೇಳಿ ಕೊಡ್ತಾ ಇದಾರೆ. ಅದಕ್ಕೆ ನಮ್ದು ಊರಲ್ಲಿ ಆ ಉಸ್ರಂಗಜ್ಜರ್ ಮಂತೆ ಮನೆ ಹತ್ರ ಸೀರೆ ಹಂತಾ ಇರಬೇಕು, ಅದಕ್ಕೆ ಬಗ್ಗಿಂದ ಹಕ್ಕ ಹೋಗಿದ್ದಾರೆ ಸೀರೆ ಇಸ್ಕೊಂಡ್ಬರ್ಲಿಕ್ಕೆ. ಮುಂದಿನ ತಿಂಗಳು ಎಲೆಕ್ಷನ್? ಅಯ್ಯೋ ನನಗೆಲ್ಲ ಗೊತ್ತಿರಲಿಲ್ಲ. ಇನ್ನ 1 ವರ್ಷನೂ ಆಗಿಲ್ಲ ಎಲೆಕ್ಷನ್, ಅಲ್ಲಿ ತಿರ್ಗಿ ಎಲೆಕ್ಷನ್ ಮಾಡ್ತಾರೆ. ಇವ್ರಿಗೇನು ಮಾಡಕ್ಕೆ ಗೊತ್ತಿಲ್ವಿ ಅಂತ ನಾನು ಬೈಕೆಂತಿದ್ದೆ. ಇದು ಯಾವ ಎಲೆಕ್ಷನ್ ಇದು? ಅಯ್ಯೋ, ಅದು ಇದು ವಿಧಾನಸಭೆ ಎಲೆಕ್ಷನ್, ಇದು ಲೋಕಸಭೆ ಎಲೆಕ್ಷನ್. ಅದು ರಾಜ್ಯದ್ದು, ನಮ್ಮ ಕರ್ನಾಟಕದಾಗ ಮಾತ್ರನ ಮಾಡಿರೋದು. ಇವಾಗ ಮಾಡೋದು ನಮ್ಮ ದೇಶದ್ದು. ದೇಶದ್ದು ಪಾಸದ್ದು ನನಗೆ ಏನು ಗೊತ್ತಾಗುತ್ತೆ ಲಸ್ಮಕ್ಕ? ಎಲೆಕ್ಷನ್ ಐತಿ ಅಂದಾಗ ಹೋಗ್ತೀನಿ, ಯಾರ್ಗ ಒಬ್ರಿಗೆ ನನಗೆ ಇಷ್ಟು ಬಂದಿದ್ದಕ್ಕೆ ಓದ್ತೀನಿ ಬೋದ್ತೀನಿ. ನೀವಂತೂ ಆ ದೊಡ್ಡವ ಅಂಡರ್ವೇರ್ ಫೋನ್ ಅಂತವ ಇಕ್ಕೇನಿದ್ರೆ ಅದ್ರಾಗೆಲ್ಲ ಬಿಡ್ತಾರೆ. ಫೇಸ್ಬುಕ್ಕು ವಾಟ್ಸಪ್ಪು ಅಂಥವಿಂಥವಂತ ಸೊಪ್ಪು ಪಪ್ಪು ಅಂತ ಇದಾವಲ್ಲ, ಅದ್ರಾಗೆಲ್ಲ ಹಾಕ್ತಾರೆ. ನೀವು ನೋಡ್ತೀರ ಗೊತ್ತಾಗುತ್ತೆ. ಆ ಎಲೆಕ್ಷನು ಈ ಎಲೆಕ್ಷನ್ನು ಯಾರ್ಯಾರು ನಿಂತೇವ್ರೆ, ಯಾವ ಪಕ್ಷ ಏನು ಎತ್ತ ಅಂತ ಹೇಳಿ ನಮ್ಗೆ ಏನು ಗೊತ್ತಾಗುತ್ತೆ? ನಾವು ಅಂತದ ಅಂಡರ್ವೇರ್ ಫೋನ್ ಅಂತದ ಇಕ್ಕೇನಿದ್ರೆ ನನಗೂ ಗೊತ್ತಾಗೋದು. ಅಯ್ಯೋ ಗುಂಡದ ಹಕ್ಕ, ಅದು ಅಂಡರ್ವೇರ್ ಫೋನ್ ಅಲ್ಲ, ಆಂಡ್ರಾಯ್ಡ್ ಫೋನ್ ಅಂತ ಹೇಳಿ. ಅಯ್ಯೋ ಬಿಡೆ ಬಾನು, ಯಾವುದೋ ಒಂದು ಫೋನು. ನಮ್ಮ ಹುಡುಗ ಅವ್ರಪ್ಪನ ಕೇಳ್ತಿದ್ದ, ಯಪ್ಪ ನನಗೂ ಅಂಡರ್ವೇರ್ ಫೋನ್ ಕೊಡ್ಸಪ್ಪ, ಅಂಡರ್ವೇರ್ ಫೋನ್ ಕೊಡ್ಸಪ್ಪ ದೊಡ್ಡವ ಅಂತ ಹೇಳ್ತಿದ್ದ. ನಾನು ಅದಕ್ಕೆ ಹಂಗೊಂದೆ. ಅಯ್ಯೋ ಗುಂಡಕಯ್ಯ, ಅದು ಅಂಡರ್ವೇರ್ ಫೋನ್ ಅಲ್ಲ, ಆಂಡ್ರಾಯ್ಡ್ ಫೋನ್. ಆಂಡ್ರಾಯ್ಡ್ ಫೋನು, ಐಫೋನು, ಆಪಲ್ ಫೋನು ಮಸ್ತಾಗಿದ್ದಾವೆ. ನೀನು ಒಂದು ತಕಂತದ ಫೋನ್, ನಿನಗೂ ಗೊತ್ತಾಗುತ್ತೆ ಎಲ್ಲಾನು. ಬೇಡ ಕಣ್ತಾಯಿ, ಅಯ್ಯೋ ಇರೋ ಒಂದು ಸಣ್ಣ ಫೋನ್ನಾಗೇನೆ ಅದಕ್ಕೆ ದುಡ್ಡು ಹಾಕ್ಸಕ್ಕೆ ನಂತ ದುಡ್ಡು ಇರಲ್ಲ. ಒಂದೊಂದು ಸಾಲಿನ ಆಗ್ಲಾಗ್ಲ ಬಡ್ಕೊಂತಿರುತ್ತೆ, ಆಲೇನೆ ಒಂದು ವಾರ ಆಗಕ್ಕಿರಲ್ಲ ದುಡ್ಡು ಹಾಕ್ಸಿ. ಆಲೇನೆ ನಿಮ್ಮ ಫೋನ್ನಾಗ ದುಡ್ಡಿಲ್ಲ ಅಂತ ಹೇಳ್ತಿರ್ತಾರೆ. ಬೇಡ ಕಂತ, ಇರೋ ಸಣ್ಣ ಫೋನಿಗೆ ದುಡ್ಡು ಹಾಕ್ಸೋಕ್ಕಾಗಲ್ಲ, ಇನ್ನು ದೊಡ್ಡ ಫೋನ್ ನಿಂತ್ಕೊಂಡು ನಾನು ಎಲ್ಗೋಗಣ. ಅದಕ್ಕೆ 500,000 ಹಾಕಿಸ್ಬೇಕಂತೆ ತಿಂಗಳ.
ಅಲ್ಲ ಗುಳ್ಳದ ಅಕ್ಕ, ಎಲೆಕ್ಷನ್ ಬಂತು ಅಂದ್ರೆ ಸಾಕು, ಎಲೆಕ್ಷನರು ಅವರು ಇವರು ಎಲ್ಲನ ಸೀರೆ ಕೊಡ್ತೀವಿ, ಕುಕ್ಕರ್ ಕೊಡ್ತೀವಿ, ಮಿಕ್ಸಿ ಕೊಡ್ತೀವಿ ಅಂತ ಹೇಳಿ ಬರ್ತಾರೆ. ಆದ್ರೆ ಚೆನ್ನಾಗಿರೋದು ಕೊಡೋದೇ ಇಲ್ಲ. ಹೋದ್ಸಲ ಎಲೆಕ್ಷನ್ ಅಲ್ಲಿ ಕೊಟ್ಟಿರೋ ಕುಕ್ಕರು, ಅಯ್ಯೋ ಆಗ್ಲೇನೆ ಗುಜ್ರೆ ಅವ್ರಿಗೆ ಹಾಕ್ಬಿಟ್ಟೆ ನಾನು ಹೋದ್ವಾರ. ಏನ್ಕೂ ಉಪಯೋಗನೇ ಇಲ್ಲ. ಒಂದ್ಸಲ 2 ಸಲ ಅಡ್ಗೆ ಮಾಡ್ಬಿಟ್ರೆ ಮತ್ತೆ ಅದು ಯೂಸ್ ಮಾಡ್ಲಿಕ್ಕೆ ಬರಲ್ಲ. ಆ ಕುಕ್ಕರ್ ಆ ತರ ಕುಕ್ಕರ್ ಕೊಟ್ಟೋಗ್ತಾರೆ. ಇದಕ್ಕೆ ಯಾಕಾದ್ರೂ ಕೊಡ್ತಾರೋ ಏನೋ, ಸುಮ್ನೆ ನಮ್ದು ಏನೋ ಆಸೆಗೆ ಹೋಗಿ ಇಸ್ಕೊ ಬರ್ತೀವಿ. ಸೀರೆ ಕೊಡ್ತಾರೆ, ಕುಕ್ಕರ್ ಕೊಡ್ತಾರೆ ಅಂತೇಳಿ ಸುಮ್ನೆ ಎಲ್ಲ ಡೂಪ್ಲಿಕೇಟ್ಗೆ ಕೊಡ್ತಾರೆ. ಮತ್ತೆ ಅವ್ರ ಎಲೆಕ್ಷನ್ ಗೆಲ್ಬೇಕಲ್ವೇನಿ ಬಾನು? ಎಲೆಕ್ಷನ್ ಆಗತಕನ ಹಂಗ್ ಚೆನ್ನಾಗಿರೋ ಅಂತವ ಕೊಟ್ಟು ಹೋಗ್ತಾರೆ. ಆಮೇಲೆ ಏನಾದ್ರೆ ಅವ್ರಿಗೆ ಏನಾಗ್ಬೇಕಾಗೈತೆ? ಅಷ್ಟೇ ಸೀರೆನೂ ಅಷ್ಟೇ. ಮತ್ತೀಗ ಹೋಲ್ಸೇಲ್ನಾಗೆ ಜಾಸ್ತಿ ತಾಂತಾರಲ್ಲ ಲೋಡ್ ಗಟ್ಲೆನ, ಅವ್ರಿಗೆಲ್ಲ 100 ರೂಪಾಯೋ 250 ರೂಪಾಯಿನೋ ಬೀಳ್ತವೆ. ಅವನ್ನೇ ನಮಗೆ ತಂದು ಕೊಡ್ತಾರೆ. ನಾವು ಸೀರೆ ಕೊಟ್ರು ಅಂತೇಳಿ ಓಡೋಗೋಡೆ ಮ್ಯಾಲ್ ಬಿದ್ದು ಒಯ್ದಾಡ್ಕೊಂಡು ಇಸ್ಕೊಂಬತ್ತೀವಿ ಹೆಂಗಸ್ರು. ಆಮೇಲೆ ಗೊತ್ತಾಗದಾದ್ರು ಬಂಡವಾಳ 1 ಸಲ 2 ಸಲ ಹೋಗದ್ಮೇಲೆ ಗೊತ್ತಾಗದು. ಲಕ್ಷ್ಮೀ ಅಕ್ಕ, ಹೋದ್ಸಲ ಎಲೆಕ್ಷನ್ ಅಲ್ಲಿ ಸೀರೆ ಕೊಡ್ತಾ ಇದ್ರಲ್ಲ ಅಲ್ಲಿ ಹಳ್ಳಿ ಕಟ್ಟೆ ಹತ್ರ ಹೋಗಿ ಇಸ್ಕೊಂಬರಕ್ ಹೋದಾಗ ನೀವು ಮತ್ತೆ ಆ ಸಾಕಮ್ಮ ಜುಟ್ಟು ಹಿಡ್ಕೊಂಡು ಹೊಯ್ದಾಡಿದ್ರಲ್ಲ ಸೀರೆಗೋಸ್ಕರ. ಆ ಸೀರೆ ಇನ್ನೂ ಚೆನ್ನಾಗೈತ್ಯಾ ನಿಮ್ದು? ಅಯ್ಯೋ ಯಾಕೆ ಕೇಳ್ತೀಯ ಬಾನು? ನಾನು ಎಲ್ಲ ಚೆನ್ನಾಗಿರೋ ಸೀರೆ ಕೊಟ್ಟೆವರೇನೋ ಅಂತ ಹೇಳಿ ಇಬ್ರು ಒಂದೇ ಸೀರೆಗೆ ಒದ್ದಾಡಿವಿ. ನನಗೆ ಕೊಟ್ಟಿರೋದು ಅಂತ ಹೇಳಿ ಏನ್ ಮಾಡ್ತೀಯ? ನಾನು ಅಷ್ಟೆಲ್ಲ ಹೋರಾಡಿ ಅವಳ ಸಾಕಮ್ಮನ್ನ ಬಾಯಿಗೆ ಬಂದಂಗೆ ಬೈದು ಜುಟ್ಟಿಟ್ಟು ಸರಿಯಾಗಿ ಬಿಟ್ಟು ಕಿತ್ಕೊಂಬಂದು ಒಂದೇ ದಿವಸ ಉಟ್ಕೊಂಡಿದ್ದು. ಇನ್ನೊಂದ್ ದಿವಸ ಆಲೇನೆ ನೀರಕ್ಕೆ ಹಾಕಿ ಒಣಗಾಕ್ತೀನಿ. ಆಲೆ ಒಂಥರ ಎಲ್ಲನ ಬಲಿ ಆದಂಗಾಗೈತಿ, ಸೊಳ್ಳೆ ಪರ್ದೆ ಆದಂಗಾಗೈತಿ. ಅಯ್ಯೋ ರಾಮ, ನಾನು ಈ ಸೀರೆಗನ ಅಷ್ಟೊಂದು ಹೋರಾಡಿ ಇಸ್ಕೊಂಬಂದಿದ್ದು ಅಂತ ಹೇಳಿ ಅಯ್ಯೋ ನಾನು ಬೈಕೊಂಡು ಅದೇ ಸುಮ್ಮನಾದೆ ಹೋಗತ್ಲಾಗಿ. ಅಯ್ಯೋ ಲಸ್ಮಕ್ಕ, ನಾನು ಹೇಳ್ದೆ ಆವತ್ತೀನಿ, ಬಿಡಿ ಲಸ್ಮಕ್ಕ ಅವಳೆ ತಾಂಡೋದ್ರು ಹೋಗ್ಯಾಳು ಅಂತಾನೆ. ನೀ ನಾನು ಮಾತು ಕೇಳಲಿಲ್ಲ. ಇಲ್ಲ ಇದು ನನಗೆ ಕೊಟ್ಟಿರೋದು, ನಾನು ಹೆಂಗೆ ಬಿಡೋಕ್ಕಾಗುತ್ತೆ ಅಂತ ಹೇಳಿ ಅವಳು ನೀನು ಒಯ್ದಾಡಿರಿ, ಬೀದೆಗೆ ಗುದ್ದಾಡಿರಿ, ಮ್ಯಾಕ್ ಬಿದ್ದು ಹೋಗಿ ಅಂತ ಸೀರೆಗಾಗಿನ ಮರ್ಯಾದೆ ಕಳ್ಕೊಂಡು ಒಯ್ದಾಡಿ ಇಸ್ಕೊಂಬಂದು ಇಕ್ಕೊಂಡ್ರೆ ಒಂದು ದಿವಸನೂ ಹುಡ್ಕೊಂಬಕ್ಕೆ ನಿನಗೆ ಇದೇ ಇಲ್ಲ ನೋಡು. ಅಂತ ಸೀರೆಗಾಗಿನ ಅಲ್ಲಿ ಮಾನ ಮರ್ಯಾದೆ ಕಳ್ಕೊಬೇಕಾಗಿತ್ತೆ ನೀವಿಬ್ರು ಒಯ್ದಾಡಿ. ಮತ್ತೆ ನಾನು ಎದ್ದಾಗಿಂದ ಕಾಯ್ಕೊಂಡು ನಿಂತಿದ್ದೀನಿ ಸೀರೆ ಕೊಡ್ತಾರೆ ಅಂತ ಹೇಳಿ. ಮನೆ ಕೆಲಸ ಎಲ್ಲ ಮಾಡೋದು ಬಿಟ್ಟು ಹಂಗಿದ ಮೇಲೆ ಸೀರೆ ತಗೊಂಡೋಗ್ಲಿಲ್ಲ ಅಂತಂದ್ರೆ ಸಿಟ್ಟು ಬರಲ್ಲ ನನಗೆ. ಎದ್ದಾಗಿಂದ ಕಾಯ್ಕೊಂಡು ನಿಂತಿದ್ದೀನಿ, ಒಂದು ಸೀರೆನೂ ಸಿಗಲಿಲ್ಲ ಅಂತಂದ್ರೆ ಅದಕ್ಕೆ ನಾನು ಬಿಡ್ಲಿಲ್ಲ. ಅವತ್ತು ಸರಿಯಾಗಿ ಒಯ್ದು ಕಿತ್ಕೊಂಡೋದೆ. ಅಯ್ಯೋ ಅವತ್ತು ಎಷ್ಟೋ ಜನಕ್ಕೆ ಸಿಗ್ಲೇ ಇಲ್ಲ ಲಕ್ಷ್ಮೀ ಅಕ್ಕ. ಎಲ್ಲ ಗುದ್ದಾಡ್ತಲೇ ಇದ್ರು, ನನಗೆ ಬೇಕು ಸೀರೆ ಅಂತ ಹೇಳಿ. ಅವರಂತೂ ಅದೆಷ್ಟು ತಂದಿದ್ರು ಏನೋ, ಎಲ್ಲನ ತಗೊಳ್ಳಿ ಅಂತೇಳಿ ಎಸಿತಾ ಇದ್ರು. ಹೆಂಗಸ್ರಂತೂ ಜಗಳಗೆ ಹಾಡ್ತಾ ಇದ್ರು, ಇದು ನಂದು ಸೀರೆ ಅದು ನಂದು ಸೀರೆ ಅಂತ ಹೇಳಿ. ನಮ್ದು ಅಂತೂ ಹತ್ರಕ್ಕೂ ಹೋಗ್ಲೇ ಇಲ್ಲ, ಯಾಕೆ ಬೇಕು ಅಂತ ಹೇಳಿ. ನಾನು ಅವತ್ತು ಅಷ್ಟೊಂದು ಗುದ್ದಾಡ್ತಿರ್ಲಿಲ್ಲ. ನಮ್ಮ ಅತ್ತೆ ತಾಗಿ ಹೇಳಿ ಬಂದಿದ್ದೆ, ಎಲೆಕ್ಷನರು ಸೀರೆ ಕೊಡ್ತಾರಂತೆ ಹೋಗಿಸ್ಕೊಬತ್ತೀನಿ ಅಂತಾನ. ಎದ್ದ 7 ಗಂಟೆ ಬಂದಳು. ಬೈನಾಗ 5 ಗಂಟೆ ಆದ್ರೂ ನಾ ಸೀರೆ ಕೊಡ್ಲೇಬೇಡ್ದೆ. ಮನೆ ಕೆಲಸ ಎಲ್ಲ ಮನೆಗೆ ಬಿಟ್ಟು ಅಲ್ಲೇ ಬಿಟ್ಟು ನಮ್ಮ ಅತ್ತೆಗೆ ಹೇಳಿ ಬಂದಿದ್ದೆ. ಹಂಗಿದ್ಮೇಲೆ ನಾನು ಸೀರೆ ತಗೊಂಡೋಗಿದ್ರೆ ನಮ್ಮ ಅತ್ತೆ ಸುಮ್ಮನೆ ಬಿಡೋಣ ಅವತ್ತು. ಅದಕ್ಕೇನೆ ನಾನು ಹೆಂಗನ ಮಾಡಿ ಒಂದು ಸೀರೆ ತಗೊಂಡು ಹೋಗ್ಲೇಬೇಕು ಅಂತ ಹೇಳಿ ಆ ಸಾಕಮ್ಮನ್ನ ಸರಿ ಒಯ್ದು ಗುದ್ದಾಡಿ ಕಿತ್ಕೊಂಡು ಹೋಗಿದ್ದು ಸೀರೆನ. ಇಲ್ದಿದ್ರೆ ಸುಮ್ಮನೆ ಹೋಗ್ತಿದ್ದೆ ಅತ್ತ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಲಸ್ಮಕ್ಕ ಎಲೆಕ್ಷನರ್ ಸೀರೆನ ಹೆಂಗೆಲ್ಲ ಹೋರಾಡಿ ಇಸ್ಕೊಂಬಂದಿದ್ಲು, ಅದು ಏನಾಯ್ತು ಮುಂದೆ ಅಂಬದ. ಸರಿ, ಈ ವಿಡಿಯೋ ಕೇವಲ ತಮಾಷೆಗಾಗಿ ಮಾಡಿರೋದು ಅಷ್ಟೇ. ಯಾರೂ ಈ ಥರ ಸೀರೆ ಕುಕ್ಕರು ಮಿಕ್ಸಿಗೆ ಆಸೆ ಪಟ್ಟು ಓಟ ಮಾಡ್ಕೊಂಬಕ್ಕೆ ಹೋಗ್ಬೇಡ್ರಿ. ನಿಮಗೆ ಒಳ್ಳೆ ವ್ಯಕ್ತಿ ಚೆನ್ನಾಗಿ ಕೆಲಸ ಮಾಡ್ತಾರಪ್ಪ, ನಮಗೆ ಅಭಿವೃದ್ಧಿ ಕೆಲಸ ಮಾಡಿಕೊಡ್ತಾರೆ ಅನ್ನೋರನ್ನ ಆರಿಸಿ ಓಟ್ ಹಾಕ್ರಿ ಅಂತೇಳಿ ಕೇಳ್ಕೊತ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀವಿ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.